ಅಧ್ಯಕ್ಷರೇ, ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ. ಎಷ್ಟೋ ಮಂದಿ ಚಲೋ ಚಲೋ ಜನ ಬಿಡ್ರು, ಬಡವರು ಬರಲಿಕ್ಕೆ, ಕೂಲಿ ಕಾರ್ಮಿಕರು ಬರಲಿಕ್ಕೆ ಆಗೋದಲ್ಲ. ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ. ಬಿಕಾಸ್ ಆಫ್ ನಮಗೆ 800 ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ. ನಮಗೂ 5,000 ಅಥವಾ 10,000 ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೀನಿ ಸರ್. ಬರ್ತೀನಿ ನಾನು. ನೀರಾವರಿ ಯೋಜನೆಗಳ ವಿಳಂಬ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಭಾಳ ತೊಂದರೆಯಲ್ಲಿದ್ದೀವಿ. ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು. ಇಲ್ಲೇ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಅಧ್ಯಕ್ಷರೇ. ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಕೆಲವರು ಜನ ಉತ್ತರ ಕೊಟ್ಟರು. ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕುಗಳಿದ್ದು ಅಧ್ಯಕ್ಷರೇ. ಈಗ 15 ತಾಲೂಕುಗಳಾಗಿದ್ದಾವೆ. ಹೊಸ ತಾಲೂಕುಗಳು 5 ತಾಲೂಕುಗಳನ್ನು ಮಂಜೂರುಗಳನ್ನು ಮಾಡಿದ್ದಾರೆ. ಅದು ಕಾಗವಾಡ, ನಿಪ್ಪಾಣಿ, ಆಮೇಲೆ ಮೂಡಲಗಿ, ಯರಗಟ್ಟಿ, ಕಿತ್ತೂರು ಮಾಡಿ 17ರಲ್ಲಿ ಅಧ್ಯಕ್ಷರೇ ಕಾಗವಾಡ ಮಾಡಿ. ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ತಹಸೀಲ್ದಾರ್ ಆಫೀಸ್, ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೇವೆ. ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾರೆ. ಇನ್ನೂ ಎಲ್ಲ ಕಚೇರಿಗಳು ಬರುವ ಯಾವಾಗ, ಆ ತಾಲೂಕಾ ಡೆವಲಪ್ಮೆಂಟ್ ಆಗುವುದು ಯಾವಾಗ, ಅಲ್ಲಿ ಎಲ್ಲ ಕಚೇರಿಗಳು ಯಾವಾಗ, ಇವಾಗೂ ಸಹಿತ ನಾವು ಅಥಣಿಯಲ್ಲೇ ಹೋಗ್ತೇವೆ ನಾವು. ಈಗ ಏನಾಗಿದೆ ಅಧ್ಯಕ್ಷರೇ, ಪ್ರಜಾಸೌಧವನ್ನು ಕೊಟ್ಟರು ನಮ್ಮ ಕಂದಾಯ ಸಚಿವರು. ನನಗೂ ಪ್ರಜಾಸೌಧ ಕಟ್ಟಡ 8,60,00,000 ಅಧ್ಯಕ್ಷರೇ. 8,60,00,000 ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಆರ್ಡರನ್ನು ಈ ಹೋದ ವರ್ಷ 1 ವರ್ಷ ಆಯ್ತು ಸರ್. ಈಗ ಇನ್ನೂವರೆಗೆ ಅದ್ರ ಬಗ್ಗೆ ಏನೂ ಕ್ಯಾರೇ ಇಲ್ಲ. ಆಮೇಲೆ ಅದ್ರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಧ್ಯಕ್ಷರೇ. ಅಲ್ಲಿ ಜಾಗದ ಆದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಯಾರೋ ಒಬ್ಬರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ. ಇಲ್ಲಿ ಕೆರೆ ಇದೆ, ಈ ಕೆರೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗೋದ್ರಲ್ಲಿ ಕೆರೆ ಇಲ್ಲ. ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು, ಅದಕ್ಕೆ ಅವ್ರು ಕೆರೆ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್, ಕೆರೆ ಇದೆ ಕಟ್ಲಕ್ಕೆ ಬರೋದಿಲ್ಲ. ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದ್ರೆ ನನ್ನ ಆಸ್ತಿ ಮಾರಿ ಅದಕ್ಕೆ ನಾ ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಧ್ಯಕ್ಷ. ಏನಿದು ವ್ಯವಸ್ಥೆ ಅಲ್ಲಿ ಬರಬೇಕು. ಮತ್ತು ಹೋದ ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ನಮ್ಮ ಕಂದಾಯ ಸಚಿವರು ಆ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ, ಆಮೇಲೆ ನಿಮಗೆ ಕೊಡ್ತೇನೆ ಅಂತೇಳಿ ಜಿಲ್ಲಾಧಿಕಾರಿಗೆ ಒಂದು ಆರ್ಡರ್ ಮಾಡಿರೋ ಅಧ್ಯಕ್ಷರೇ. ಇನ್ನೂವರೆಗೆ ಅದರದ ರಿಪೋರ್ಟ್ ಕೊಟ್ಟಿಲ್ಲ. ಬೆಳಗಾವಿ ಅಧಿವೇಶನ ಆಗಿ 8 ದಿವಸ ಆಯ್ತು ರೀ. ಆಗಸ್ಟ್ದಾಗ ಆಗಿರ್ಬೇಕು, ಐ ಥಿಂಕ್ ಆಗಸ್ಟ್ದಲ್ಲಿ ಆಗಿದೆ. ಆಗಸ್ಟ್ 11ನೇ ತಾರೀಕು ಆಗಿದೆಯಲ್ಲ, ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ಇಲ್ಲ, ಬೆಂಗಳೂರಲ್ಲಿ ಆಗಿ ಅವಾಗ ಕೊಟ್ಟಂತ ಇನ್ನೂವರೆಗೆ ಟೆಸ್ಟ್ ಆಗಿಲ್ಲ, ಇನ್ನೂವರೆಗೆ ಅದ್ರ ರಿಪೋರ್ಟ್ ಏನಿಲ್ಲ. ಆಮೇಲೆ ನಾನು ಮಂತ್ರಿ ಹತ್ರ ಕೇಳಿ, ಸರ್ ಒಂದು ಸ್ವಲ್ಪ ಅಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ ಸ್ವಲ್ಪ ಹೆಚ್ಚು ದುಡ್ಡು ಬೇಕಾದ್ರೆ ಕೊಡಿ, ಏನು ತೊಂದರೆ ಆಗ್ತಿದೆ? ಇಲ್ಲ, ಇಡೀ ರಾಜ್ಯದಲ್ಲಿ ನಾವು 8 ಜಾಗ 11 ಜಾಗದಾಗ ನಾವು ಪ್ರಜಾಸೌಧವನ್ನು ಕೊಟ್ಟಿದ್ದೀವಿ. ಎಲ್ಲದಕ್ಕೂ 8,60,00,000 ಕೊಟ್ಟಿದ್ದೀವಿ. ನೀವು ಒಬ್ಬರಿಗೆ ಹೆಚ್ಚು ಕೊಟ್ಟಿದ್ದಾದ್ರೆ ಅದು ತೊಂದರೆ ಆಗ್ತೈತಿ, ಎಲ್ಲರಿಗೂ ಕೊಡಬೇಕಾಗ್ತೈತಿ, ಕೊಡ್ಲಿಕ್ಕೆ ಆಗೋದಲ್ಲ. 20% ಹೆಚ್ಚಿಗೆ ಬೇಕಂತೇಳಿ ಅಲ್ಲೇನೋ ಇಂಜಿನಿಯರ್ಗಳು ಹೇಳಿದರು. ನಿಮಗೊಂದು ಪೈಸಾನೂ ಕೊಡಲಿಕ್ಕೆ ಆಗೋದಲ್ಲ ಅಂತೇಳಿ ಅವಾಗ ಮಂತ್ರಿಗಳು ನನಗೆ ಹೇಳಿದರು ಸರ್. ಇದೊಂದು ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಹೊಸದಾಗಿ ತಾಲೂಕಾ ಪ್ರಜಾಸೌಧ ಕಟ್ಟಡವನ್ನು ರೂಪಾಯಿ 16 ಕೋಟಿಗಳ ಅಂದಾಜು ಮೊತ್ತಕ್ಕೆ ನಿರ್ಮಿಸಲು ಆಡಳಿತಾತ್ಮಕ ಮನವಿಯನ್ನು ಕೊಡಲಾಯಿತು. ಅಣ್ಣ, ಡೇಟ್ 25/9/25 ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಕಡೂರು ತಾಲೂಕದಲ್ಲಿ ಕೊಡ್ಲಿಕ್ಕೆ 16 ಕೋಟಿ ಕೊಡ್ಲಿಕ್ಕೆ ಬರ್ತಿದೆ. ಯಾಕೆ ನಮ್ಮಲ್ಲಿ ಕಾಗವಾಡ ತಾಲೂಕದಲ್ಲಿ ಒಂದು 20% ಹೆಚ್ಚಿಗೆ ಮಾಡ್ಲಿಕ್ಕೆ ಕೊಡೋಕೆ ಬರೋದಲ್ಲ ಅಧ್ಯಕ್ಷರೇ? ಏನು ವ್ಯವಸ್ಥೆ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾನು ಅಲ್ಲಲ್ಲ, ನೀವೆಲ್ಲ ಟೈಲ್ ಬಾರಿಸಿ ಬೇಡ್ರಪ್ಪ. ಮತ್ತು ನಾನು ಏನು ಬರ್ತಾರಲ್ಲಿ ಸರ್ಕಾರದ ವಿರುದ್ಧ ರಾಜಕೀಯ ಮಾತಾಡಿದ್ರೆ ಬರ್ತಾರ, ಟಿ ವಿದ ಬರ್ತೈತೆ ಅದು. ನಾನು ಸರ್ಕಾರ ವಿರೋಧ ಪರವಾಗಿಲ್ಲ ಅಧ್ಯಕ್ಷರೇ.